ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಬಿಡುಗಡೆ ಬಗ್ಗೆ ಇಲ್ಲಿದೆ ಮುಖ್ಯವಾದ ಮಾಹಿತಿ. ಅದರ ಜೊತೆಯಲ್ಲಿ ಏನಾಯಿತು ಸರ್ ಪರಿಷ್ಕರಣೆ, ಏನಾಯಿತು, ಯಾವಾಗಿಂದ ಶುರು ಮಾಡ್ತಾರೆ, ಹಣ ಯಾಕೆ ಬಿಡುಗಡೆ ಮಾಡ್ತಿಲ್ಲ, 31ನೇ ಕಂತು ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರ ಬಂದರೂ ಸಹ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರ ಪೆನ್ಷನ್ ರಿಜೆಕ್ಟ್ ಆಗಿರುವ ಕಾರಣದಿಂದ ಹಣ ನಿಮಗೆ ಬರ್ತಾಯಿಲ್ಲ. ಈಗ 3-4 ತಿಂಗಳು ಪೆನ್ಷನ್ ಬಂದಿಲ್ಲ, ಬಿಡುಗಡೆ ಒಂದು ಕಡೆ ಲೇಟ್ ಆಗಿದ್ದರೂ ಸಹ ಮತ್ತು ಪರಿಷ್ಕರಣೆ ಕೂಡ ಪೆನ್ಷನ್ ಯೋಜನೆಯಲ್ಲಿ ಆಗ್ತಾ ಇರೋದರಿಂದ ಈಗ ಹಣ ಬಿಡುಗಡೆ ಲೇಟ್ ಆಗ್ತಾಯಿದೆ. ಹಾಗಾಗಿ ಮತ್ತು ಅರ್ಹರಿಗೆ ಒಂದು ಕಡೆ ಬಿಡುಗಡೆ ಆಗ್ತಾಯಿದ್ರೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಏನಾಗಿತ್ತು, ಇಷ್ಟು ದಿನ ಕರೆಕ್ಟಾಗಿ ಪೆನ್ಷನ್ ಬರ್ತಾಯಿದ್ರು ಸಹ ನಿಮಗೆ ಇನ್ನು ಮುಂದೆ ಪೆನ್ಷನ್ ಬರೋದಿಲ್ಲ. ಪ್ರಮುಖವಾದ ಕಾರಣ ಏನು ಅಂತಲೂ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮಾಧ್ಯಮದಲ್ಲಿ ನಾನು ಬೆಳಗ್ಗೆನೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ವಿಡಿಯೋ ಕ್ಲಿಪ್ ನೋಡ್ತಾ ಇದ್ದೆ. ಏನಪ್ಪ ಅಂದರೆ ಸುಮಾರು 19,000 ಜನರ ಅಮೌಂಟನ್ನು ಒಂದೇ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತೆ. ಸುಮಾರು 46 ಕೋಟಿ ಹಣವನ್ನು ಒಂದೇ ಒಂದು ಖಾತೆಗೆ ಜಮಾ ಆಗಿದೆ ಅಂತ ಹೇಳಿ ಇದ್ದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿಯಾಗಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೆ. ಅದು ಹೇಗೆ ಸಾಧ್ಯ ಅಂತ ಆಶ್ಚರ್ಯನೂ ಆಗ್ತಾಯಿದೆ. ಯಾಕಂದರೆ ಈಗ ಒಬ್ಬರಿಗೆ ಈಗ ಸೇಮ್ ಹೆಸರು ಇರ್ಬೋದು, ಬಟ್ ಅಕೌಂಟ್ ನಂಬರ್ ಸೇಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಗೂ ಸಹ ಆಧಾರ್ ನಂಬರ್ ಸೇಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು. ನೇರವಾಗಿ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡೋದಲ್ಲ, DBT ಮುಖಾಂತರನೇ ಯಾವ್ಯಾವ ಖಾತೆಗೆ ಆಧಾರ್ ಸೀಡಿಂಗ್ ಇರುತ್ತೋ ಆ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾ ಇದ್ದಾರೆ. ಅದೇಂಗೆ 19,000 ಜನರ ಹಣವನ್ನು ಒಂದೇ ಖಾತೆಗೆ ಹೇಗೆ ಜಮಾ ಆಗಲಿಕ್ಕೆ ಸಾಧ್ಯ ಅಂತ ನಿಜವಾಗ್ಲೂ ಆಶ್ಚರ್ಯವಾಗ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಈಗ ಲಾಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ ಬಗ್ಗೆ ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ವಿರೋಧ ಪಕ್ಷದವರು ಇದರ ಬಗ್ಗೆ ಸುದ್ದಿ ಎತ್ತಿದ್ರು, ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ಫೆಬ್ರವರಿ ಮಾರ್ಚ್ ಏನಾದರೂ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಇಯರ್ ಕಳೆದ ಬಾರಿ CM ಸಿದ್ದರಾಮಯ್ಯನವರು ಹೇಳಿದರು, ಆವಾಗ ನಾವೇನಾದರೂ ಆ ರೀತಿ ಇದ್ದರೆ ಖಂಡಿತವಾಗಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಆದರೆ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ಮತ್ತು ಈ ವರ್ಷ ಏಪ್ರಿಲ್ ಮೇ, ಈಗ ಮಾರ್ಚ್ವರೆಗೂ ಹಣ ಬಿಡುಗಡೆ ಆಗಿದೆ. ಏಪ್ರಿಲ್ ಮೇ ಬಿಡುಗಡೆ ಆಗಬೇಕು. 4 ತಿಂಗಳ ಹಣ ಪೆಂಡಿಂಗ್. ಪ್ರತಿ ಬಾರಿ ಹಣ ಪೆಂಡಿಂಗ್ ಇರುವಾಗಲೂ ಸಹ ನಾವು ಸರ್ಕಾರಕ್ಕೆ ವಿಡಿಯೋ ಮಾಡಿ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ, ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ಜೂನ್ ಮುಗಿತಾ ಬಂತು. ಜೂನ್ ಏನಾದರೂ ಕಂಪ್ಲೀಟ್ ಆದರೆ ಸುಮಾರು 5 ಕಂತುಗಳು ಅಂದರೆ 10,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಸರ್ಕಾರ. ಈ ಮಧ್ಯಂತರವಾಗಿ ಪರಿಷ್ಕರಣೆ ಒಂದು ತಂದಿಟ್ಟುಕೊಂಡಿದೆ. ಪರಿಷ್ಕರಣೆಯನ್ನು ನಿರಂತರವಾಗಿ ಮಾಡ್ತಾನೆ ಹೋಗಲಿ. ಅದಕ್ಕೆ ಅದರ ಪಾಡಿಗೆ ಅರ್ಹರಿಗೆ ಏನು ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, GST ಪೇಯರ್ ಆಗಿರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ಬೋದು, ಒಂದೇ ಮನೆಯಲ್ಲಿ 4-5 ಜನ ಹಣ ಪಡ್ಕೊಳ್ಳೋರಾಗಿರ್ಬೋದು, ಅಂಥವ್ರನ್ನ ಯೋಜನೆಯಿಂದ ಹೊರಗಿಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಿ. ಬಟ್ ಆದರೆ ಅರ್ಹರಿಗೆ ಕೊಡಬೇಕಲ್ವಾ. ಎಲ್ಲ ಯೋಜನೆಯಲ್ಲೂ ಕೂಡ ಅರ್ಹರು ಇದ್ದೇ ಇರ್ತಾರೆ, ಅನರ್ಹರು ಇದ್ದೇ ಇರ್ತಾರೆ. PM ಕಿಸಾನ್ ಯೋಜನೆಯಲ್ಲೂ ಸಹ ಅನರ್ಹರು ಇರ್ತಾರೆ. ಪರಿಷ್ಕರಣೆ ನಡೀತಾ ಇರುತ್ತೆ. ಅರ್ಹರಿಗೆ ಜಮಾ ಆಗ್ತಾನೆ ಇರುತ್ತೆ, ಓಕೆನಾ. ಅದೇ ರೀತಿಯಾಗಿ ಹಣ ಜಮಾ ಆಗ್ತಾನೆ ಇರುತ್ತೆ. ಬಟ್ ಆದರೆ ಈ ಯೋಜನೆಯಲ್ಲಿ ಆ ಪರಿಷ್ಕರಣೆ ನೆಪದಲ್ಲಿ ಯಾಕೆ ಹಣ ಜಮಾ ಆಗೋದು ಡಿಲೇ ಆಗ್ತಾ ಇದೆ ಅನ್ನೋದು ನಿಮ್ಮರ ಪರವಾಗಿ ನಮ್ಮ ಪ್ರಶ್ನೆಯಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತು ಅದರ ಜೊತೆಯಲ್ಲಿ ಪೆನ್ಷನ್ ಹಣ ಏನಾಗಿದೆ ಅಂತಂದರೆ, ಯಾರ ಇನ್ಕಮ್ ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಜಾಸ್ತಿ ಇದೆಯೋ ಅಂಥವ್ರ ಪೆನ್ಷನ್ ಯೋಜನೆಯಿಂದ ಹೊರಗಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಹ್ಯಾಂಡಿಕ್ಯಾಪ್ಟ್ ಆಗಿರೋದೇ ಇಲ್ಲ, ಅಷ್ಟು ಪ್ರಮಾಣದ ಹ್ಯಾಂಡಿಕ್ಯಾಪ್ಟ್ ಆಗಿರೋದೇ ಇಲ್ಲ, ಆದರೂ ಸಹ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ಡಾಕ್ಟರ್ ಸರ್ಟಿಫಿಕೇಟನ್ನು ಕೊಟ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ವೆರಿಫಿಕೇಷನ್ ಮಾಡಿ ಅಂಥವ್ರನ್ನ ಹೊರಗಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಏಜ್ ಆಗಿರೋದೇ ಇಲ್ಲ, 60 ವರ್ಷ 65 ವರ್ಷ ಏಜ್ ಆಗಿರೋದಿಲ್ಲ, ಆದರೂ ಸಹ ನಮ್ಮದು 60 ಆಗಿದೆ ಅಂತ ಹೇಳಿ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಮಾಡಿ ಹಣ ಪಡ್ಕೋತಾ ಇರ್ತವೆ, ಅಂಥವ್ರನ್ನ ಸಹ ಹೊರಗಿಡುತ್ತಾ ಇದ್ದಾರೆ. ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಜಾಸ್ತಿ ಇದೆ ಅಂತ ಹೇಳಿ ಸಹ ಅಂಥದ್ದು ಒಂದು ಅರ್ಜಿಯನ್ನು ಸಹ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಿಮಗೆ ನಿಮ್ಮ ಪೆನ್ಷನ್ ಬರ್ತಾ ಇಲ್ಲ. ನೀವು ಅರ್ಹತೆ ಇದ್ದು ನಿಮ್ಮ ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಕಡಿಮೆ ಮಾಡಿಸಿದ್ರೆ ಆದರೂ ನಿಮಗೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟನ್ನು ಭೇಟಿ ಮಾಡಿ, ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿಬಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಏನು ಸೊಲ್ಯೂಷನ್ ಸಿಗುತ್ತೆ, ಓಕೆನಾ. ಹಾಗಾಗಿ ಇಲ್ಲಿ ಅಂದರೆ ನಿಮ್ಮ ತಾಲೂಕಿನಲ್ಲಿ ಪಿಂಚಣಿ ತಾಲೂಕು ತಹಸೀಲ್ದಾರ್ ಆಫೀಸನ್ನು ಪಿಂಚಣಿ ವಿಭಾಗಕ್ಕೆ ಹೋಗಿ ಯಾವ ಪ್ರಾಬ್ಲಮ್ ಇದೆ ಅಂತ
ಹಣ ಬರ್ತಾ ಇಲ್ಲ ಅಂತ ನೀವು ತಿಳ್ಕೊಂಡ್ರೆ ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ಹಾಗಾಗಿ ನಾನು ಕೂಡ ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ 4 ಕಂತುಗಳ ರಿಲೀಸ್ ಹಣವನ್ನು ಮಾಡಬೇಕಾಗಿ ಬಾಕಿ ಇರುವಂಥದ್ದನ್ನು ಪೆನ್ಷನ್ ಹಣ ಏನು ಪರೀಕ್ಷೆ ನೆಪದಲ್ಲಿ ಡಿಲೇ ಮಾಡೋದು ಬೇಡ. ಏನು 31ನೇ ಕಂತನ್ನು ಆದರೂ ಅಟ್ಲೀಸ್ಟ್ ಒಂದು ಕಂತಾದರೂ ಈ ಜೂನ್ ತಿಂಗಳ ಎಂಡ್ ಒಳಗೆ ರಿಲೀಸ್ ಮಾಡಿದರೆ ಒಳ್ಳೆಯದು. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.